ನಾನು ಇದ್ದಿದ್ದೇನಿದ್ದಂಗೆ ಸ್ಟ್ರೈಟಾಗಿ ಯಾವುದೇ ಫಿಲ್ಟರ್ ಇಲ್ದಂಗೆ ಮಾತಾಡ್ತೀನಿ. ಅದಕ್ಕೂ ಮುಂಚೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರೀಸೆಂಟಾಗಿ ನೋಡಿದಂಥ ಸಿನಿಮಾ ಅಂದರೆ ಹಾಲಿವುಡ್ಡಲ್ಲಿ ಸಖತ್ ಹಿಟ್ಟಾದಂಥ ಹಾರರ್ ಡಾರ್ಕ್ ಮೂವಿ ವೆಪನ್ಸ್. ಯಪ್ಪ, ಈ ಮೂವಿನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟಿಂಗಲ್ಲಿ ಹೊಡಿತು ಬೋರು, ಸಿಕ್ಕಾಪಟ್ಟೆ ಬೋರ್ ಹಿಡಿತು. ಆ್ಯಕ್ಚುಲಾಗಿ ಸ್ಟೋರಿ ಏನಾಗ್ತಾ ಇದೆಯೋ 4-5 ಸ್ಟೋರಿಗಳನ್ನ ತೋರಿಸ್ತಾರೆ. ಪ್ರತಿಯೊಂದು ಮೇನ್ ಕ್ಯಾರೆಕ್ಟ್ರು ಬ್ಯಾಕ್ ಸ್ಟೋರಿನ ತೋರಿಸ್ತಾವ್ರೆ. ಏನೇನೋ ಮಾಡ್ತಾ ಇದ್ದಾರಲ್ಲ ಅನ್ನೋ ಒಂದು ತಲೆನೋವು ಬಂತು. ಅದಕ್ಕೆ ಸರಿಯಾಗಿ ಸ್ಕ್ರೀನ್ ಪ್ಲೇನು ಕೂಡ ಡಿಫ್ರೆಂಟ್ ಆಗಿದ್ವು. ಬಟ್ ಕ್ಲೈಮ್ಯಾಕ್ಸಲ್ಲಿ ಎಲ್ಲ ಕನೆಕ್ಟ್ ಮಾಡಿದ್ರು ನೋಡ್ರಿ, ಆವಾಗ ಇದ್ದಿದ್ದು ಅಂದರೆ ಒಳ್ಳೆ ಮಜಾ, ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತೂ ಕೊಡ್ತು. ಅಂದರೆ ಸ್ಟಾರ್ಟಿಂಗಲ್ಲಿ ನಿಮಗೂ ಸ್ವಲ್ಪ ಪೇಷನ್ಸ್ ಇಟ್ಕೊಂಡು ಕಾಯಬೇಕು, ಇಲ್ಲಾಂದರೆ ಈ ಮೂವಿ ಮೇಲೆ ಇಂಟ್ರೆಸ್ಟ್ ಔಟ್ ಆಗುತ್ತೆ ನಿಮಗೆ. ಈ ಮೂವಿ ನೋಡ್ತಾ ಇದ್ದರೆ ಕ್ವಾಲಿಟಿ ಕೂಡ ತುಂಬ ಲೋ ಕ್ವಾಲಿಟಿ ಅಂತ ಗೊತ್ತಾಗ್ತಾ ಇದೆ. ಬಟ್ ಕಾನ್ಸೆಪ್ಟ್ ಈಸ್ ವೆರಿ ರಿಚ್. ಬ್ಲ್ಯಾಕ್ ಮ್ಯಾಜಿಕ್ ಮತ್ತು ವಿಚ್ ಅಂದರೆ ಮಾಟಗಾತಿ ಕ್ಯಾರೆಕ್ಟರ್ನ ಇಟ್ಕೊಂಡು ಮಾಡಿದಂಥ ಈ ಒಂದು ಸಿನಿಮಾ ಆರ್ ಮೂವಿ ಲವರ್ಸ್ಗಂತೂ ಹಬ್ಬ ಇದ್ದಂಗೆ ಗುರು. ಸಿಕ್ಕಾಪಟ್ಟೆ ಕಲೆಕ್ಷನ್ ಮಾಡ್ತು. ಮತ್ತು ಇದರ ಒಂದು ಯೂನಿವರ್ಸಲ್ಲಿ ಇನ್ನೂ ಬೇರೆ ಬೇರೆ ಸಿನಿಮಾಗಳು ಬರ್ತಾ ಇದ್ದಾವೆ. ಇದರಲ್ಲಿ ಹ್ಯೂಮನ್ ಕಂಟ್ರೋಲಿಂಗ್ ಬ್ಲ್ಯಾಕ್ ಮ್ಯಾಜಿಕ್ ಸ್ಕಿಲ್ನ ತೋರಿಸೋದಕ್ಕೆ ಎಲ್ಲಿ ಟ್ರೈ ಮಾಡಿದ್ದಾರೆ. ಕೆಲವೊಂದು ಸೀನ್ಸು ತುಂಬ ಟೆರಿಫಿಕ್ ಆಗಿದ್ವು, ಮತ್ತು ಇನ್ನು ಕೆಲವೊಂದು ಬ್ರೂಟಲ್ಲ ಕೂಡ ಇದ್ವು. ಥಿಯೇಟರ್ನಲ್ಲಿ ರನ್ ಆಗ್ತಾ ಇದೆ. ಬಟ್ ಚಿಕ್ಕ ಮಕ್ಕಳು ಈ ಒಂದು ಸಿನಿಮಾದಿಂದ ದೂರ ಇದ್ರೇ ಬೆಟರು. ಮತ್ತು ಧೈರ್ಯ ಇರೋರು ಮಾತ್ರ ಈ ಒಂದು ಸಿನಿಮಾನ ನೋಡಿ. ಒಂಥರ ಸ್ಕ್ರೀನ್ ಪ್ಲೇನಲ್ಲೇ ಒಂದು ರೇಂಜಿಗೆ ಆಟ ಆಡ್ಕೊಂಡ್ಬಿಟ್ಟಿದ್ದಾರೆ. ಇನ್ನು ಆರ್ ಸಿನಿಮಾಗೆ ಯಾವ ಥರ ಬ್ಯಾಕ್ಗ್ರೌಂಡ್ ಸ್ಕೋರ್ ಬೇಕೋ ಆ ಥರ ಇಲ್ಲಿ ಕೂಡ ಪ್ರೊಡ್ಯೂಸ್ ಮಾಡಿದ್ದಾರೆ ಸಿನಿಮಾ ತಂದವರು. ನನ್ನ ಪ್ರಕಾರ ಇದೊಂದು ಬೆಸ್ಟ್ ಗುಡ್ ವಾಚು. ಬಟ್ ಈಗಲೇ ಹೇಳಿದ್ದೀನಿ, ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಪೇಷನ್ಸ್ ಇರಬೇಕು. ಪೇಷನ್ಸಿಂದ ಕಾಯ್ಕೊಂಡು ಕೂತ್ಕೊಂಡ್ರೆ ಒಂದೊಳ್ಳೆ ಸಿನಿಮಾ ನೋಡ್ತಿದ್ದೀವಿ ಅನ್ನೋ ಒಂದು ಹೋಪು ಗೊತ್ತಾಗುತ್ತೆ. ಸ್ಟಾರ್ಟಿಂಗಲ್ಲೇ ಕ್ಲೈಮ್ಯಾಕ್ಸ್ನ ತೋರಿಸ್ತಾರೆ, ಆಮೇಲಿಂದ ಲಾಸ್ಟಲ್ಲಿ ಸ್ಟಾರ್ಟಿಂಗ್ನ ತೋರಿಸ್ತಾರೆ. ಒಂಥರ ಉಪೇಂದ್ರ ಮೂವಿ ಥರ ತೆಗೆದುಬಿಟ್ಟಿದ್ದಾರೆ ಇದನ್ನು ಕೂಡ ಕನ್ಫ್ಯೂಸ್ ಆಗಿ. ಸೊ ನೀವು ಲಾಸ್ಟ್ವರೆಗೂ ಪೇಷನ್ಸ್ ಇಟ್ಕೊಂಡು ನೋಡಿದ್ರೆ ಆವಾಗ ಅರ್ಥ ಆಗುತ್ತೆ. ನನಗಂತೂ ಮೂವಿ ಒಂದು ಥರ ಇಷ್ಟ ಆಯಿತು. ನೀವಿನ್ನೂ ನೋಡಿಲ್ಲ ಅಂದರೆ ಫಸ್ಟು ನಿಮ್ಮ ಹತ್ರದಲ್ಲಿರೋ ಥಿಯೇಟರ್ಗೆ ಹೋಗಿ ಒಂದು ಸಿನಿಮಾನ ನೋಡಿ. ಆಲ್ರೆಡಿ ಒಂದು ಸಿನಿಮಾನ ನೋಡಿದರೆ ನಿಮ್ಗೆ ಯಾವ ಥರ ಎಕ್ಸ್ಪೀರಿಯನ್ಸ್ ಕೊಡ್ತು ಅನ್ನೋದನ್ನು ಕಮೆಂಟ್ ಮಾಡಿ. ನಾನು ಮತ್ತೆ ಸಿಗ್ತಿರ್ತೀನಿ. ಬಾಯ್.